ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಳಕ್ ಹೊರಟವನಿ. ಎಲ್ಲ ಗೊತ್ತಾಯ್ತಲ್ವಾ? ಲೋಫರ್ ನನ್ನ ಮಗ. ಹಿಂಗೆ ಬಿಟ್ಟರೆ ಆಗಲ್ಲ. ಈ ನನ್ನ ಮಗಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸೋಮಾರಿ ಬೇರೆ ಆಗವನಿ. ಅವಳೆಲ್ಲ ನಮ್ಮ ಅತ್ತೆ ಅವಳ ಜೊತೆ ಸೇರ್ಕೊಂಡು ಬರೀ ಸೋಮಾರಿ 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 ಸೋಮಾರಿ. ಏನು ನನಗೆ ನೀನು ಡೈವರ್ಸ್ ಕೊಡು ಅಂತ ಕೇಳ್ತೀಯಾ? ಮಾಡ್ತೀನಿ ಕಣ ನಿನಗೆ. ಮಗ ಮಾತ್ರ ನಿನಗೆ, ನಿನ್ನ ಮಗ. ಏನು ಮಾಡೋಕ್ಕಾಗಲ್ಲಲ್ವಾ? ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ನನ್ನನ್ನು ಬಿಟ್ಬಿಟ್ಟು ಇನ್ನೊಬ್ಳನ್ನ ಕಟ್ಕೊಂತೀಯ? ನನಗೆ ಇಷ್ಟು ಮೋಸ ಮಾಡಿದ್ಯಾ? ಸ್ವಲ್ಪನ ಜಾಸ್ತಿನೇ ಮೋಸ ಮಾಡಿದ್ಯಾ ಲೋಫರ್ ಬಡ್ಡಿ ನನ್ನ ಮಗನೇ. ಇನ್ನೂ ಸ್ವಲ್ಪ ಆಗಿದ್ರೆ ಓಕೆ, ಆದರೆ ಎಷ್ಟು ಮಾಡಿದ್ಯಾ ಮೋಸ ಅಂದರೆ, ಬಸ್ರಿ ಮಾಡಿ ಬಿಟ್ಟು ನನ್ನ ಮದುವೆ ಆಗಲ್ಲ ಅಂದು. ಹಬ್ಬಬ್ಬಬ್ಬ, ಒಂದ ಎರಡ ಇದ್ರದ್ದೆಲ್ಲ ಹೆಂಗೆ ತೀರಿಸ್ಕೋಬೇಕು ಅಂತೇಳ್ಬಿಟ್ಟು ನನಗೂ ಗೊತ್ತು. ಸರಿಯಾಗಿ ತೀರಿಸ್ಕೊಂತೀನಿ. ಏನು ಮಾಡಲಿ ಇವಾಗ? ಇದಕ್ಕೆಲ್ಲ ನನ್ನ ಮಗನೇ ಸರಿ. ವಿಹಾನ್, ವಿಹಾನ್, ಅಪ್ಪ ವಿಹಾನ್, ವಿಹಾನ್. ಅದು ನಾನು ಹೇಳ್ಕೊಟ್ಟಂಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪನ ಹತ್ರ ಮಾತಾಡಬೇಕು. ನಿಮ್ಮಪ್ಪ ನಿನಗೆ ಎಲ್ಲ ಕೊಡಬೇಕು ತಾನೇ ನಿನಗೆ? ನೋಡು ಮಗನೇ, ನಾನು ಏನು ಹೇಳ್ತೀನಿ ಅದನ್ನ ಹೋಗಿ ಮಾತಾಡಬೇಕು, ಸರಿನಾ? ಮಮ್ಮಿ ಏನು ಮಾತಾಡಬೇಕು? ಸುಮ್ಮನೆ ನಾನು ಏನು ಮಾತಾಡಲ್ಲ. ನಮ್ಮ ಅಪ್ಪ ಸುಮ್ಮನೆ ವೇಸ್ಟ್, ಏನು ಕೊಡ್ಸಲ್ಲ. ನಾಳೆ ನಿನಗೆಲ್ಲ ಕೊಡಿಸ್ಬೇಕು ಅಂತ ಹೇಳಿದ್ರೆ ನೀನು ಇವಾಗಿಂದಲೇ ನಾನು ಹೇಳ್ದಂಗೆ ಕೇಳಬೇಕು ಮಗನೇ. ನೀನೆಲ್ಲ ನಾನು ಹೇಳ್ದಂಗೆ ಕೇಳಿದ್ರೆ ತಾನೇ ಅಪ್ಪನೂ ಚೇಂಜ್ ಆಗೋದು, ನಿನಗೂ ಎಲ್ಲನೂ ಕೊಡಿಸೋದು. ನೋಡು ಮಗನೇ, ನೀನೇನಾದರೂ ಇವಾಗ ಕೇಳೋದು ಮಾಡೋದು ಅದು ಇದು ಮಾಡಲಿಲ್ಲ, ಪ್ರೀತಿಯಿಂದ ನೀನು ನೋಡ್ಕೊಳ್ಳಿಲ್ಲ ಅಂದರೆ ಅಪ್ಪ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೊರಟೋಗ್ಬಿಡ್ತಾರೆ. ಅವಾಗ ಏನು ಮಾಡ್ತೀಯಾ? ಏನು ಮಾಡಲಿ? ನೀನಿದ್ರೆ ಸಾಕು ಮಮ್ಮಿ ನನಗೆ. ಆದರೆ ಅಪ್ಪನೂ ಜೊತೆಗಿರಬೇಕು ಮಗನೇ. ನಮಗೆ ಅಪ್ಪ ಇದ್ರೆ ತಾನೇ ನಮಗೂ ಚೆನ್ನಾಗಿರೋದು. ನೋಡು, ಹಿಂಗಂತೀನಿ ಅಂತ ಅಲ್ಲ, ನೀನು ನಾನು ಹೇಳ್ದಂಗೆ ಕೇಳಬೇಕು. ನೀನು ಗುಡ್ ಬಾಯ್ ಅಲ್ವಾ? ನಿಂಗೆ ನಾನು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡಿಸ್ತೀನಲ್ವಾ? ಹೋಮ್ವರ್ಕ್ ಎಲ್ಲ ನಾನೇ ನಿನಗೆ ಇವತ್ತು ಕೂರಿಸ್ಕೊಂಡು ಮಾಡ್ಕೊಡ್ತೀನಿ, ಓಕೆನಾ? ಸರಿ ಮಮ್ಮಿ, ಆಯ್ತು. ನೀನು ಹೇಳ್ದಂಗೆ ಮಾಡ್ತೀನಿ ಮಮ್ಮಿ. ಏನು ಹೇಳಬೇಕು ಅಂತ ಹೇಳ್ಕೊಡು, ನಾನು ಹೋಗ್ಬಿಟ್ಟು ಹಂಗೆ ಹೇಳ್ತೀನಿ ಎಲ್ಲ ನಾನು. ಸರಿನಪ್ಪ, ಆಯ್ತು. ಸರಿ ಮಗನೇ, ಓಕೆನಾ? ಸರಿ ಆಯ್ತು. ಈಗ ಅಪ್ಪ ಎಲ್ಲಿರ್ತಾರೆ ಅಂತ ನಿನಗೆ ಗೊತ್ತಾ? ಅಪ್ಪ ಎಲ್ಲವ್ರೆ ಅಂತ ನಿಂಗೆ ಏನಾದರೂ ಗೊತ್ತಾ ಹೇಳು. ಅಲ್ಲಿ ಎಲ್ಲಿ ಅಂದರೆ ನಾನು ಹೇಳ್ತೀನಿ ಎಲ್ಲಿರ್ತಾರೆ ಅಂತ. ನೀನು ಅಲ್ಲಿಗೆ ಹೋಗಿ ಅಲ್ಲಿ ಮಾತಾಡ್ಕೊಂಡು ಬರಬೇಕು, ಓಕೆನಾ? ಓಕೆ, ಆಯ್ತು. ನನಗೆ ಎಷ್ಟು ಹಿಂಸೆ ಇಕ್ತಾನೆ ಕಂತ್ರಿ ನನ್ನ ಮಗ. ಎಷ್ಟು ಹಿಂಸೆ ಇಕ್ತಲ್ವಾ? ನಿನ್ಗೈತೆ ಮೈ ಬಗ್ಸ್ ದುಡಿಯೋದು ಬಿಟ್ಟು ಅಬ್ಬಬ್ಬಬ್ಬ ಏನು ಆಟ ಆಡ್ತಾನೆ ಕಳ್ಳನ ಮಗ ನನ್ನ ಗಂಡ. ಹಿಂಗೆ ಬಿಟ್ರೆ ಸೇಮ್ ಅವ್ರ ಅಮ್ಮನ ಥರನೇ. ಹಾಗದೆಲ್ಲ ನಾನು ಸುಮ್ಮನೆ ಯಾಕೆ, ಈಗಲಿಂದ ಪಾಠ ಕಲಿಸ್ತೀನಿ. ನಮ್ಮಮ್ಮವ್ರು ಇಷ್ಟೊತ್ತಾದರೂ ಯಾಕೆ ಬರಲಿಲ್ಲ? ನಮ್ಮಮ್ಮನ ಪ್ಲಾನು. ಅಯ್ಯೋ ದೇವ್ರೆ, ನೀನೇ ಕಾಪಾಡಬೇಕು. ಏನು ಮಾಡೋದು ಏನು ಬಿಡೋದು ಒಂದು ಅರ್ಥ ಆಗ್ತಾ ಇಲ್ಲ. ಏನೋ ಯಾರ ದೆಸೆಯಿಂದನಾದರೂ ಪರವಾಗಿಲ್ಲ, ನನಗಂತೂ ಹೆಂಗೋ ನೆಮ್ಮದಿಯಾಗಿ ತಿನ್ಕೊಂಡಿರೋಷ್ಟು ದುಡ್ಡು ಸಿಕ್ಬಿಟ್ರೆ ಸಾಕು. ನನ್ನ ಹೆಂಡತಿ ನನಗೆ ಡೈವರ್ಸ್ ಕೊಟ್ಟಿದ್ರೆ ನಾನೇ ಮದುವೆ ಆಗ್ತಿದ್ನಾ? ನನ್ನ ಹೆಂಡತಿ ಅಂತೂ ರಾಕ್ಷಸಿ. ಏನಕ್ಕೂ ಸ್ವಲ್ಪನೂ ತಲೆನೇ ಇಲ್ಲ. ಊಟಕ್ಕೂ ಏನೋ ನಮ್ಮಮ್ಮ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಈಗ ಏನು ಮಾಡೋದು? ಓಹೋ ವಿಹಾನ್, ಬಾರೋ. ಏನೋ ನನ್ನ ನುಡಿಕೊಂಡು ಬಂದ್ಬಿಟ್ಟಿದ್ಯಲ್ಲೋ, ಬಾರೋ. ಅಪ್ಪ, ಏನ್ ಮಾಡ್ತಾ ಇದ್ದೆ ನೀನು? ಇನ್ನೇನೋ ಮಗ್ನೆ ಮಾಡ್ಲಿ, ಸುಮ್ಮನೆ ನೋಡು ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ. ಏನಪ್ಪ ಇವತ್ತು ನನ್ನ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ? ನನ್ನ ಹುಡ್ಕೊಂಡು ಬಂದಿದ್ಯಲ್ಲ, ನಿಮ್ಮಮ್ಮ ಏನು ಅನ್ನಲ್ವ ನಿನ್ನ? ನಿಮ್ಮಮ್ಮಂಗೆ ಏನಾದರೂ ನೀನು ನನ್ನ ಹುಡ್ಕೊಂಡು ಬಂದಿದ್ಯಾ ಅಂತ ಗೊತ್ತಾಯ್ತು ಅಂದರೆ ನಿನ್ನ ಕತೆ ಮುಗಿಸ್ತಾರೆ ಅಷ್ಟೇನೆ. ಇದೆಲ್ಲ ಬೇಕಾ ನಿನಗೆ? ನೋಡು, ನಿಮ್ಮಮ್ಮ ಬೈತಾರೆ, ಸುಮ್ಮನೆ ಮನೆಗೆ ಹೋಗು ಪುಟ. ಈಗ ಆಮೇಲೆ ನನ್ನ ಹತ್ರ ಕುರ್ಕುರೆ ಕೊಡಿಸು, ಚುರುಮುರಿ ಕೊಡಿಸು ಅಂತ ತಲೆ ತಿನ್ಬೇಡ. ನಿಮ್ಮಪ್ಪ ಮೊದಲೇ ಲಾಟ್ರಿ. ಸರಿನಾ? ಈ ಗುಡ್ ಬಾಯ್ ಅಲ್ವಾ ನೀನು? ಹೋಗು ಮನೆಗೆ. ನಿಮ್ಮಮ್ಮ ಬಂದು ನಾನು ನೀನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಬಾಯ್ ಬಿಡ್ಕೊಂಡು ನನಗೆ ಚೊಪ್ಪಲಿ ತಗೊಂಡು ರೇಟ್ ಹಾಕಿ ಬೇಕಾ? ಅಪ್ಪ, ಅಮ್ಮನೇ ಕಳಿಸಿದ್ದು ಹೋಗು ನಿಮ್ಮ ಅಪ್ಪನ ಹತ್ರ ಅಂತ. ಏನೋ ಹೇಳ್ತಾ ಇದೀಯ ನೀನು? ನಿಮ್ಮ ಅಮ್ಮ ನನ್ನ ಹತ್ರ ಹೋಗು ಅಂತ ಬೇರೆ ಕಳ್ಸುದ್ರಾ? ಏನಂತ ವಿಷಯ? ಏನಾರ ವಿಷಯ ಇಲ್ಲ ಅಂದ್ರೆ ನಿಮ್ಮಮ್ಮ ಕಳ್ಸಕ್ಕಿಲ್ಲ. ಏನ್ ವಿಷಯ ಅಂತ ಹೇಳ್ಬಿಟ್ಟು ಹೇಳ. ಈಗಲೇ ಭಯವಾಯ್ತದೆ. ನಿಮ್ಮಮ್ಮ ಯಾವ ಸ್ಟೇಷನ್ ಕಳಿಸ್ತಾಳೋ, ನನ್ನ ಏನ್ ಮಾಡ್ತಾಳೋ, ಎತ್ತೆ ಹಾಕ್ಬಿಟ್ಟು ಸಿಗ್ತಾಳೋ ಒಂದು ಗೊತ್ತಿಲ್ಲ. ಏನಾಯ್ತು ಅಂತ ಹೇಳ. ಅಪ್ಪ, ನಾಳೆ ನಂದು ಸ್ಕೂಲಿಗೆ ಫೀಸ್ ಕಟ್ಬೇಕು. ಫೀಸ್ ಅದಕ್ಕೆ ಫೀಸ್ಗೆ 1 ಲಕ್ಷ ಆಗ್ತದಂತೆ. ಅದಕ್ಕೆ ಅಮ್ಮ ನೀನು ನುಡ್ಸಿರೋದಲ್ವಾ ನಿಮ್ಮಪ್ಪ, ಹೋಗಿ ನಿಮ್ಮ ಅಪ್ಪನ ಹತ್ರ ಇಸ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಹೇಳ್ತು. ನೀನೇ ಅಪ್ಪ ಅಲ್ವಾ? ನಮ್ಮ ಸ್ಕೂಲಿಗೆ ಎಲ್ರೂ ಹಂಗೆ ಅಪ್ಪನೇ ಫೀಸ್ ಕಟ್ಟೋದು. ಅದಕ್ಕೆ ನೀನೇ ಫೀಸ್ ಕಟ್ಬೇಕಪ್ಪ ನನ್ಗೂನು. ಅದಕ್ಕೆ ನೀನು ಕೇಳ್ಕೊಂಡ್ಬಿಟ್ಟು ಬಾ ಅಂತ ಅಮ್ಮ ಹೇಳ್ತು. ನಾನು ಹಂಗೆ ಬಂದಿನಿ ಅಪ್ಪ. ಜಸ್ಟ್ 1 ಲ್ಯಾಕ್ ಅಷ್ಟೇ ಅಪ್ಪ. ನಾನು ಕಟ್ಬಿಡ್ತೀಯ ಅಲ್ವಾ ನೀನು? ಗುಡ್ಡಪ್ಪ ಅಲ್ವಾ? ನಾನು ಸ್ಕೂಲಲ್ಲೆಲ್ಲ ಹೇಳ್ಕೊಂಡು ಬಂದಿನಿ ನಮ್ಮಪ್ಪ ಒಬ್ಬ ಹೀರೋ ಅಂತ. ಎಲ್ರು ಹೌದಾ ಅಂತ ಹೇಳ್ತಾ ಇದ್ರು. ಅಂತ ಹೇಳ್ದೆ ನಾನು. ನೀನು ಹೀರೋನೇ ಅಲ್ವಾ ಅಪ್ಪ ನೀನು? ಅಪ್ಪ, ನಾನು ಫೀಸ್ ಕಟ್ತೀಯ ಅಲ್ವಾ ಅಪ್ಪ ನೀನು? ಬಾಪ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಫೀಸ್ ಕಟ್ಟಣ. ಏನೋ 1 ಲಕ್ಷನಾ? ನೀನ್ ಜಸ್ಟ್ 1 ಲ್ಯಾಕ್ ಕಟ್ಟಿದ್ರೆ ಸಾಕಂತೆ ಅಪ್ಪ. ಮಮ್ಮಿ ಉಳಿದಿರೋದೆಲ್ಲ ಕಟ್ಕತಾರಂತೆ. ಅಪ್ಪ ಬಾಪ, ನೀನೇ ಕಟ್ಬೇಕು ಫೀಸ್ನ. ನೀನೇ ಕಟ್ಬೇಕು ಇವಾಗ. ಎಲ್ರು ತುಂಬಾ ನನ್ನ ಫ್ರೆಂಡ್ಸ್ ಎಲ್ರು ಅವ್ರ ಅಪ್ಪಗಳು ಬಂದ್ ಕಟ್ಟೋಗ್ತಾವ್ರೆ. ಹಂಗೆ ನಾಳೆ ಸ್ಕೂಲಾಗೆ ಪೇರೆಂಟ್ಸ್ ಮೀಟಿಂಗ್ ಐತೆ ಅಪ್ಪ.
ಲಕ್ಷನ? ನಾನೆಲ್ಲಿಂದ ತಗೊಂಡ್ಬಿಟ್ಟು ಬರ್ಲಿ 1 ಲಕ್ಷನ? ಏನೋ ಮಗ್ನೆ, ನಿಮ್ಮಪ್ಪ ಕೊಡ್ತಾ ಇತ್ತೇನೋ ಲಕ್ಷನ? ಅಮ್ಮ ನಾನೆಲ್ಲಿಂದ ತರ್ಲಿ 1 ಲಕ್ಷನ ಅಂತ ಹೇಳ್ತಾ ಇದ್ದೆ. ಯಾಕೆ ಹುಟ್ಟಿಸ್ಬೇಕಾದ್ರೆ ಮಗನ ಅವಾಗ ಎಲ್ಲಿಂದ ತಗೊಂಡ್ಬಿಟ್ಟು ಬಂದಿದ್ರಿ? ಆ ಮಗ ಬೇಕು ಇರ್ಲಿ ಬಿಡು, ತೆಗಿಸ್ಬೇಡ, ನಾನ್ ಸಾಕ್ತೀನಿ, ನಾನ್ ನೋಡ್ತೀನಿ, ಮಾಡ್ತೀನಿ ಅಂತ ನನಗೆ ಯಾಮರ್ಸ್ಬಿಟ್ಟು ನೀವು ಇರ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಮಗನ ಇದ್ ಮಾಡಿದ್ರಲ್ಲ, ಅವಾಗಿರ್ಲಿಲ್ಲ ಇವಾಗ ಬಂದ್ಬಿಡ್ತಾ? ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಇನ್ನೊಂದು ಮದುವೆ ಮಾಡ್ಕೊಳಕಾದ್ರೆ ಕಾಸಿರ್ತೈತೆ, ನನ್ನ ಮಗುಂಗ್ ಮಾತ್ರ ಫೀಸ್ ಕಟ್ಟಕ್ ಮಾತ್ರ ಕಾಸಿರಲ್ವಾ? ನೋಡಿ ನನಗೆ ಗೊತ್ತಿಲ್ಲ. ಮಗು ನಿಮ್ಗೂ ನಮಗೂ ಇಬ್ರು ಜವಾಬ್ದಾರಿ ಅಷ್ಟೇನೆ. ನೋಡಿ ಅದೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೀವಂತೂ ಮಗುಂಗೆ 1 ಲಕ್ಷ ರೂಪಾಯಿ ಕಟ್ಟಬೇಕು ಅಷ್ಟೇನೆ. ಇನ್ನು ಉಳ್ದಿರೋದು ಏನಿದ್ರು ನಾನು ನೋಡ್ಕೊಂತೀನಿ. ವ್ಯಾನ್ ಫೀಸು, ಬುಕ್ಸ್ ಫೀಸು, ಅದು ಇದು ಉಳ್ದಿರೋದೆಲ್ಲ ನಾನೇ ನೋಡ್ಕೊತೀನಿ. ಈಗ ಸುಮ್ಮನೆ ಮರ್ಯಾದಿನಾಗೆ ಇರೋದು ನನ್ನ ಕಟ್ರಿ ಅಷ್ಟೇ. ಅಮ್ಮ ಅಪ್ಪ ಕಟ್ತಾರೆ. ಅಪ್ಪ ಹೀರೋ ಹೀರೋ ಅಪ್ಪ. ಎಲ್ರೂ ಮನೆಗೂ ಅಪ್ಪನೇ ಕಟ್ಟೋದು ಅಮ್ಮ ಫೀಸ್ನ. ಈಗ್ಲೂ ಅಪ್ಪನೇ ಕಟ್ತಾರೆ. ನೀನ್ ಡೋಂಟ್ ವರಿ, ನೀನ್ ಬೈಬೇಡ, ನೀನು ಸುಮ್ಮನೆ ಇರು. ಲೇ, ನಾನೆಲ್ಲಿಂದ ತಗೊಂಡ್ಬಿಟ್ಟು ಬರ್ಲಿ 1 ಲಕ್ಷನ? ಇದು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ಯಾ. ನಮ್ಮ ಪರಿಸ್ಥಿತಿ ಏನು ಅಂತ ಗೊತ್ತು ತಾನೆ? ಆದ್ರೂ ನೀನು ನಿನಗೂ ನಮ್ಮ ಪರಿಸ್ಥಿತಿ ಅಂತ ಏನು ಗೊತ್ತು ತಾನೆ? ಆದ್ರೂ ಮತ್ತೆ ಇನ್ನೊಬ್ಳನ್ನ ಕಟ್ಕೊಳಕ್ ನನಗೆ ಡೈವರ್ಸ್ ಕೊಡಕ್ ಬಂದಿದ್ದೆ. ಯಾಕೆ ನಾನು ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಳನ್ನ ಕಟ್ಕೊಂಡು ಇನ್ನೊಬ್ಳು ಮಗು ನೋಡ್ಕೊಳಕ? ಇರೋ ಮಗು ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ, ಇನ್ನೊಂದು ಮದುವೆ ಬೇರೆ ಮಾಡ್ಕೊಳಕ್ ರೆಡಿ ಆಗಿದ್ದೀರಾ? ನೋಡಿ ಅದೇನ್ ಮಾಡ್ತೀರೋ ನಮ್ಮ ಬಿಡ್ತೀರೋ ನನಗೆ ಗೊತ್ತಿಲ್ಲ. ಮಗುದ್ ಫೀಸ್ ಕಟ್ಬೇಕು ಅಷ್ಟೇನೆ. ವಿಹಾನ್, ನಿಮ್ಮಪ್ಪ ಫೀಸ್ ಕಟ್ಟಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯ ಹೇಳು? ನಮ್ಮ ಅಪ್ಪಂಗೆ ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲ್ ಬಿಡಿಸ್ಬಿಟ್ರು ನನ್ನ. ನಮ್ಮಪ್ಪ ಫೀಸ್ ಕಟ್ಟಲಿಲ್ಲ ನಮ್ಮಪ್ಪ ಅಂತ ಹೇಳ್ಬಿಟ್ಟು ಊರ್ ತುಂಬಾ ಹೇಳ್ಕೊಂಡ್ ಬರ್ತೀನಿ. ಲೋ, ನೀನ್ ನನ್ನ ಮಗ ಕಣ, ನೀನೇ ಮರ್ಯಾದೆ ಕಳಿತೀನೋ ಅಪ್ಪಂದು? ಹಾಗೆಲ್ಲ ಹೇಳ್ಕೊಂಬರ್ಬಾರ್ದು ಕಣೋ. ಫೀಸ್ ಕಟ್ಟಕ್ಕಾಗಲ್ಲ ಅದು ಇದು ಅಂತೇಳಿ ಮರ್ಯಾದೆ ಕಳಿಬಾರ್ದು. ಅಪ್ಪ ಹೀರೋ ಅಂದ್ರೆ ನೀನು ಹೀರೋ ಥರನೇ ನೋಡ್ಬೇಕು. ಅದು ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಕಣೋ. ಹೆಂಗೆಂಗೋ ಮಾತಾಡ್ಬೇಡ ನೀನು. ನೋಡು, ಫೀಸ್ ತಾನೆ ಹೆಂಗೋ ಅಡ್ಜಸ್ಟ್ ಮಾಡೋಣ, ಸುಮ್ಮನೆ ಇರು ನೀನು, ಸರಿನಾ? ಅಪ್ಪ ಹೀರೋನೇ, ಹಾಗೆಲ್ಲ ಹೇಳ್ಕೊಂಡು ಬರಬಾರ್ದು ಊರು ತುಂಬಾನು. ನೀವು ಕಟ್ಲಿಲ್ಲ ಅಂದ್ರೆ ಅದೇ ಕೆಲಸನೇ ಮಾಡೋದು. ನೋಡಿ ಅದೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಕೂಲಿ ಮಾಡ್ತಿರೋ, ನಾಲಿ ಮಾಡ್ತಿರೋ, ಇಲ್ಲ ಯಾರ ತಗನ ಸಾಲ ಮಾಡಿ ಬಡ್ಡಿ ಗಿಡ್ಡಿ ಕಟ್ಕೊಂಡು ಜೀವನ ಮಾಡಿಸ್ತಿರೋದೇನೋ ಬೇಕಿಲ್ಲ ನನಗೆ. ನನಗಂತೂ ಈಗ ನೀವು ಅರ್ಧ ಜವಾಬ್ದಾರಿ ಹೊತ್ಕೊಂಡ್ರೆ ನಾನು ಅರ್ಧ ಜವಾಬ್ದಾರಿ ಹೊತ್ಕೋತೀನಿ. ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮನೆಗೆ ಬಿಟ್ಟು ಹೋಗ್ತೀನಿ. ಹೆಂಗಿದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಮಗಂಗೇನ ಆದ್ರೆ ನೀವೇ ಕಾರಣಕರ್ತರು ಅಂತ. ನನಗೇನು ಬೇಜಾರಿಲ್ಲಪ್ಪ, ನೀವೇ ಮನೆಗೆ ಇರಿಸ್ಕೊಳ್ಳಿ. ನಾನು ಅಪ್ಪನ ಜೊತೆನೇ ಇರ್ತೀನಿ, ನಾನು ಅಪ್ಪನ ಜೊತೆನೇ ಇರ್ತೀನಿ. ಹೋಗಮ್ಮ, ನೀನು ಆಟ ಆಡೋಕ್ಕೂ ಬಿಡಲ್ಲ, ಏನು ಬಿಡಲ್ಲ. ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಚೆನ್ನಾಗೈತೆ ಒಂಥರ. ನಾನು ಎಲ್ಲೂ ಹೋಗಲ್ಲ, ಇಲ್ಲಿ ಬಿಟ್ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಪ್ಲೀಸ್. ಅಯ್ಯೋ ಮಗನೇ, ಇಲ್ಲೆಲ್ಲ ನಿಮ್ಮನೆಗೆ ಇದ್ದಂಗೆ ಇರಲ್ಲ ಕಣಪ್ಪ. ಇಲ್ಲೆಲ್ಲ ತುಂಬಾ ಕಷ್ಟ. ಇಲ್ಲಿ ಎಲ್ಲನೂ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಕಷ್ಟ. ನೀನು ಅಮ್ಮನ ಮನೆಗೆ ಇರು, ಫೀಸ್ ತಾನೆ ನಾನು ರೆಡಿ ಮಾಡ್ತೀನಿ, ಸರಿನಾ? ನನ್ನ ಮುದ್ದಿನ ಮಗಲ್ವನ್ನು ಹೋಗಪ್ಪ, ಹೋಗು. ಉಳ್ದಿರೋದೆಲ್ಲ ನಾನೇ ರೆಡಿ ಮಾಡ್ಬಿಟ್ಟು ನಾನೇ ಕಳಿಸ್ತೀನಿ. ನೋಡಿ ಇನ್ನೊಂದು ವಾರ ಆಯ್ತು ಅಷ್ಟೇನೆ ಟೈಮು. ಇನ್ನೊಂದು ವಾರದೊಳಗಡೆ ಅದೇನ್ ಮಾಡ್ತಿರೋ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೆ. ನಾನಂತೂ ಏನು ಹೇಳಕ್ಕಾಗಲ್ಲ, ಏನು ಬಿಡಕ್ಕಾಗಲ್ಲ. ಹೇಳೋದಷ್ಟು ಹೇಳಿದೀನಿ. ಫೀಸ್ ಕಟ್ಲಿಲ್ಲ ಅಂದ್ರೆ ನಾನೇ ಸುಮ್ಮನೆ ಬಿಡಲ್ಲ. ಅಯ್ಯೋ ರಾಮ, ಇಷ್ಟು ದಿನ ನಾನೇ ಜವಾಬ್ದಾರಿ ತಗೋತೀನಿ ಅಂತ ತಗೊಂತ ಇದ್ಲು. ಇವಾಗ ಇವಳು ಸಡನ್ ಆಗಿ ಏನಾಯ್ತು? ಇವಳಿಗೆ ಹೆಂಗ್ ಸಿಕ್ಕದ್ರಂಗೆ ಆಡ್ತಾವಳಲ್ಲ ಇವಳು. ಲೋ, ನಿಮ್ಮ ಅಮ್ಮಂಗೆ ಇದ್ದಕ್ಕಿದ್ದಂಗೆ ಏನಾಯ್ತು? ಯಾಕೋ ನಿಮ್ಮಮ್ಮ ಇದ್ದಕ್ಕಿದ್ದಂಗೆ ಹಿಂಗ್ ಲೂಸ್ ತರ ಬೇರೆ ಆಡೋದು ಕಲ್ತ್ಬಿಟ್ಟಾಯ್ತಲ್ಲ ನಿಮ್ಮಮ್ಮ. ನಿಮ್ಮಮ್ಮ ತಲೆಗಿಲೆ ಕೆಟ್ಟಿಲ್ಲ ತಾನೆ? ಹೆಂಗ್ ಸಿಕ್ಕ್ರ ಹಂಗೆ ಮಾತಾಡ್ತೈತೆ, ಹೆಂಗ್ ಸಿಕ್ಕ್ರ ಹಂಗೆ ಆಡ್ತೈತೆ. ಯಪ್ಪ ದೇವ್ರೆ, ಏನಾದ್ರು ಆಯ್ತೇನೋ ನಿಮ್ಮ ಅಮ್ಮಂಗೆ? ಅಪ್ಪ ಬಾಪ ಚಾಕ್ಲೇಟ್ ಕೊಡ್ಸು, ಹಂಗೆ ಲೇಸ್ ಕೊಡ್ಸು ಬಾಪ. ಅವೆಲ್ಲ ತಿನ್ಬಾರ್ದು ಕಣೋ. ನೀನ್ ತಿನ್ಬೇಡಪ್ಪ, ನಾನ್ ತಿಂತೀನಿ ಬಾಪ.